ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲೆನ್. ಈ ಸಲನೂ ಕಪ್ ನಮ್ದೇ ಕಣ್ರಿ. ಹೌದು, ಈ ಸಲನೂ ಕಪ್ ನಮ್ದಾಗಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ನಡೆದಂತಹ ನಿನ್ನೆ ಫೈನಲ್ ಮ್ಯಾಚಲ್ಲಿ ಕಪ್ ನಮ್ದಾಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಅಪ್ಡೇಟ್ ಆಗಿರ್ಬೋದು ಅಥವಾ ನಿನ್ನೆ ನಡೆದಂತಹ ಮ್ಯಾಚ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ವುಮೆನ್ಸ್ ಅಂದರೆ ಈ RCB ಪ್ಲೇಯರ್ಸ್ ವುಮೆನ್ಸ್ ಇದ್ದಾರಲ್ಲ, ಸೊ ಈ ಹಿಂದೆ ಈ ವರ್ಷದ ಅಂದರೆ ಲಾಸ್ಟ್ ಇಯರ್ ಕೂಡ ವಿನ್ ಆಗಿದ್ರು. ಆ ಲಾಸ್ಟ್ ಇಯರಲ್ಲೂ ಕೂಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಆದರೂ ಕೂಡ ಆಮೇಲೆ ವುಮೆನ್ಸ್ ವಿನ್ ಆದ್ಮೇಲೆ ನಮ್ಮ ಬಾಯ್ಸ್ ಬಿಡ್ತಾರೆ, ಆ ಬಾಯ್ಸ್ ಕೂಡ ವಿನ್ ಆದ್ರು. ಸೊ ನಮಗೆ ಡಬಲ್ ಖುಷಿ ಅಂತಾನೆ ಹೇಳ್ಬೋದು ಅವತ್ತು. ಸೊ ಮತ್ತೆ ಈಗ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ತಮ್ಮ ಕಪ್ಪನ್ನ ಈ ಸಲನೂ ಕಪ್ ನಮ್ದೆ ಅನ್ನೋ ಒಂದು ಮಾತಿಗೆ ಈಗ ಅರ್ಥ ಬರ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ತಾ ಇದ್ದಾರೆ. ಇನ್ನು ಹೀಗೆ ವಿನ್ ಆಗ್ತಾ ಇರ್ಲಿ, ಇನ್ನು ಸಾಕಷ್ಟು ಮ್ಯಾಚ್ಗಳಲ್ಲಿ ವಿನ್ ಆಗ್ತಾ ಇರ್ಲಿ ಅಂತ ಹೇಳಿದಾಗ ನಿನ್ನೆ ರೋಚಕವಾಗಿ ಕೆಲವು ಸ್ಪರ್ಧೆಗಳು ನಡೀತು. ಕೆಲವೊಬ್ರು ಆಟವನ್ನ ಎಷ್ಟು ಟರ್ನ್ಸ್ ಅಂಡ್ ಟ್ವಿಸ್ಟ್ ಮಾಡಿದ್ರು ಅಂದ್ರೆ ನಮ್ಗೆ ಹೀಗಾಯ್ತಾ ಅಯ್ಯೋ ಅಂತ ಏನೋ ಒಂದು ಕ್ಯೂರಿಯಾಸಿಟಿ ನೋಡೋಕೆ ಏನೋ ಒಂದು ಕಾತ್ರದಿಂದ ನೋಡ್ತಾ ಇದ್ವಿ, ಏನಾಗುತ್ತೋ ಏನೋ. ಅದರಲ್ಲೂ ಕೂಡ ಎದುರಾಳಿ ತಂಡಗಳು ಕೂಡ ತುಂಬಾ ಸ್ಟ್ರಾಂಗ್ ಇದ್ರು. ಡೆಲ್ಲಿ ತಂಡ ತುಂಬಾನೇ ಸ್ಟ್ರಾಂಗ್ ಇದ್ರು. ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಬಟ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ, ವೆಲ್ ಪ್ಲೇಡ್ ಆಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಿನ್ನೆ ನಮ್ಮ ಬೆಂಗಳೂರು ಹುಡುಗಿರು ಮಾತ್ರ ಸಿಕ್ಕಾಪಟ್ಟೆ ಚಂದ ಮಾಡಿ ಆಡಿದ್ದಾರೆ. ಸೊ ಕ್ರೇಜಾನೇ ಹುಟ್ಟಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಕ್ರೇಜ್ ಆಯ್ತು, ಅಷ್ಟು ಒಂದು ಈ ಸಲನೂ ಕಪ್ ನಮ್ದು ಅನ್ನೋ ಒಂದು ಮಾತಿಗೆ ಈಗ ಒಂದು ಅರ್ಥ ಬರ್ತಾ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿನ್ನೆ ನಡೆದಂತಹ ರೋಚಕ ಒಂದು ಮ್ಯಾಚ್ ಅಲ್ಲಿ ಏನೆಲ್ಲ ಆಯ್ತು ಅಂತ ನೋಡಿದ್ರೆ 204 ರನ್ಗಳ ಟಾರ್ಗೆಟ್ ಅನ್ನ ಮಾಡಿಕೊಟ್ಟಿದ್ರು ಡೆಲ್ಲಿ ಅವರು. ಸೊ ಎಲ್ಲೋ ಒಂದ್ ಕಡೆ ಕೆಲವೊಂದು ಅರ್ಧ ಶತಕ ತನಕನೂ ಸ್ಮೃತಿ ಮಂದನ್ ಅವರು ಅಲ್ಲಿದ್ರು. ಈ ಹಿಂದೆನೂ ಸ್ಮೃತಿ ಮಂದನ್ ಅವರು ಆಟ ಆಡಕ್ ಬರಲ್ಲ, ಏನೋ ಅವ್ರ ಪರ್ಸನಲ್ ಇಶ್ಯೂ ಆಗಿದೆ, ಆ ಕಾರಣಕ್ಕಾಗಿ ಅವರು ಆಟ ಆಡಕ್ ಬರಲ್ಲ. ಇನ್ನೇನು RCB ತಂಡದ ಗತಿ ಏನು, ಅವ್ರು ಇಲ್ದಿದ್ರೆ ಹೇಗೆ ಆಟವನ್ನ ಮುಂದುವರಿಸ್ತಾರೆ, ಹೇಗೆ ಆಟ ಆಡ್ತಾರೆ ಅನ್ನೋದು ಒಂದು ಕಡೆ ಇದ್ರಾದ್ರು ಸ್ಮೃತಿ ಮಂದನ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅಂದ್ರೆ ಸ್ಮೃತಿ ಮಂದನ್ ಅವರು ಏನೆಲ್ಲ ಅವರ ಪರ್ಸನಲ್ ಇಶ್ಯೂ ಬಿಟ್ಟು ತಮ್ಮ ಆಟದ ಕಡೆ ಫೋಕಸ್ ಇಟ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ಅದರಲ್ಲೂ ಕೂಡ ಸ್ಮೃತಿ ಮಂದನ್ ಅವರು ಲಾಸ್ಟ್ ಕೊನೆ ತನಕ ಇದ್ರು, ಆಮೇಲೆ ಔಟ್ ಆದ್ರು. ಸೊ ಅಲ್ಲೊಂದ್ ಕಡೆ ಎಲ್ಲೋ ದಿಗಿಲ್ ಬೀಳುತ್ತೆ ಅನ್ನೋ ಸಂದರ್ಭ ಹುಟ್ಕೊಳ್ತು ಅಂತ ಹೇಳ್ಬೋದು. ಯಾಕಂದ್ರೆ ಸ್ಮೃತಿ ಮಂದನ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅಲ್ಲಿ ಬಂದಾಗ ಈಗ ಈ ನೆಕ್ಸ್ಟ್ ಏನು ಯಾರು ಬರ್ಬೋದು ಆ ಥರ ಒಂದು ಕ್ಯೂರಿಯಾಸಿಟಿಯನ್ನ ಹುಟ್ಟಾಕಿದ್ರು. ಬಟ್ ಅಲ್ಲಿ ರಾಧಾ ಅವರ ಎಂಟ್ರಿ ಆಯ್ತು. ಸೊ ರಾಧಾ ಅವರು ಬಂದಾಗ್ಲೇ 6 ಬಾರಿಸಿದ್ರು. ಆದ್ರೆ ಎಲ್ಲೊಂದ್ ಕಡೆ 6 ಬಾರಿಸಿದ್ ನೋಡಿ ಮ್ಯಾಚ್ ಹೋಯ್ತು ಅಂತಾನೆ ಅನ್ಕೊಳ್ತಿದ್ವಿ. ಬಟ್ ಅಲ್ಲಿ ಕ್ಯಾಚ್ ಅನ್ನ ಮಿಸ್ ಮಾಡಿದ್ರು ಡೆಲ್ಲಿ ಅವರು. ಸೊ ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ಹೋಪ್ ಉಟ್ಕೊಳ್ತು ರಾಧಾ ಅವ್ರ ಬಗ್ಗೆ. ರಾಧಾ ಅವ್ರು ಮತ್ತೆ ಬೆಂಕಿ ಆಟವನ್ನ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. 4 ಅನ್ನ ಹೊಡೆದು ಅಲ್ಲಿ ತಂಡವನ್ನ ಗೆಲ್ಸಿದ್ದಾರೆ. ಸೊ ಅಲ್ಲಿ ಕೆಲವೊಂದಿಷ್ಟು ಮಾತುಗಳೇನ್ ಬರ್ತಾ ಇದೆ ಅಂದ್ಮೇಲೆ ಈಗ ಅಂದ್ರೆ ಕೆಲವ್ರು ಆಗಲ್ಲಲ್ಲ, ಅಂದ್ರೆ RCB ತಂಡ ವಿನ್ ಆದದ್ದನ್ನ ಕಂಡು ಕೆಲವ್ರಿಗೆ ಆಗಲ್ಲಲ್ಲ. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ಮೇಲೆ ಮೋಸದ ಆಟ ಆಡಿದ್ದಾರೆ ಅನ್ನೋದು. ಯಾಕಂದ್ರೆ ಅಲ್ಲಿ ಮೋಸದ ಆಟ ಕಾಣಲೇ ಇಲ್ಲ, ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮೋಸದ ಆಟ ಆಡಿದ್ರು ಅನ್ನೋ ಕೆಲವೊಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಿನ್ನೆ ನಿಯತ್ತಾಗಿ ಗೆದ್ದಿದ್ದಾರೆ. ಸೊ ಯಾವತ್ತಿದ್ರು ಕೂಡ ಕ್ರಿಕೆಟ್ ಅಂತ ಆಡ್ಬೇಕಾದ್ರೆ ಯಾವುದೋ ಒಂದು 2 ಸಲ ಏನೋ ಒಂದು ಬ್ಯಾನ್ ಆಗಿತ್ತು, ತಂಡ ಏನೋ ಒಂದು ಮೋಸ ಮಾಡಿತ್ತು ಅಂದಮೇಲೆ ಎಲ್ಲ ಒಂದು ಇದ್ರಲ್ಲೂ ನಾವು ಟಾರ್ಗೆಟ್ ಮಾಡೋದಾಗಿರ್ಬೋದು, ಎಲ್ಲ ಒಂದು ಇದ್ರಲ್ಲಿ ನಾವು ನೋಡೋದಾಗಿರ್ಬೋದು ತಪ್ಪಾಗುತ್ತೆ. ಈ ಹಿಂದೆ ಕೂಡ ಅಷ್ಟೇ CSK ತಂಡದಾಗಿರ್ಬೋದು, ಧೋನಿ ಅವರ ಆಟದಲ್ಲಿ ಆಗಿರ್ಬೋದು, ಅವರನ್ನ ಇಟ್ಕೊಂಡು ಈಗಲೂ ಟ್ರೋಲ್ ಮಾಡ್ತಾ ಇರ್ತಾರೆ. ಅಂದ್ರೆ ಮೋಸದ ಆಟ ಆಡಿದ್ರು, ಬ್ಯಾನ್ ಆಗಿದ್ರು ಅನ್ನೋದು. ಬಟ್ ಅವರು ತಂಡ ಬ್ಯಾನ್ ಆಗಿರ್ಲಿಲ್ಲ, ತಂಡ ಆಟ ಆಡ್ತಾನೆ ಇತ್ತು. ಸೊ ಹಾಗಿದ್ರು ಕೂಡ ಕೆಲವೊಂದು ಟ್ರೋಲ್ಗಳು ಯಾವಾಗ ಆಗಿರುತ್ತೆ ಅದನ್ನ ಈಗ ತಂದು ಸುಳ್ಳು ಸುದ್ದಿಗಳನ್ನ ಹಬ್ಸೋದು, ಈ ತರ ತುಂಬಾ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಅದೇನಿರ್ಲಿ, ನಮ್ಮ RCB ಸಿಂಹನಿಯರು ನಿನ್ನೆ ಗೆದ್ದು ಬೀಗಿದ್ದಾರೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹುಟ್ಟಾಕಿದ್ದಾರೆ. ಥ್ರಿಲ್ಲಿಂಗ್ ಮ್ಯಾಚ್ ಇತ್ತು. 6 ಬಾಲ್ಗೆ 10 ರನ್ ಆಗ್ಬೇಕಿತ್ತು. ಸೊ ಅನ್ಕೋಬಹುದು 6 ರನ್ನಿಗೆ ಏನು 10 ಬಾಲ್ ಈಸಿಲಿ ಆಗುತ್ತೆ ಅಂತ. ಬಟ್ ಅಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಊಹೆ ಮಾಡೋಕ್ಕಾಗಲ್ಲ. 6 ಬಾಲಲ್ಲೂ ಕೂಡ ಒಂದೊಂದು ವಿಕೆಟ್ ಹೋದ್ರೂ ಕೂಡ ಅಲ್ಲಿ ರನ್ ತೆಗಿಯೋಕ್ಕಾಗಲ್ಲ, ಅಥವಾ ಒಂದೊಂದು ಬಾಲಲ್ಲೂ ಕೂಡ ಒಂದೊಂದು ರನ್ ತೆಗಿಯೋಕ್ಕಾದ್ರೂ ಅಲ್ಲಿ 10 ರನ್ ಆಗ್ಬೇಕಲ್ಲ. ಸೊ ಕೆಲವೊಂದು ಟರ್ನ್ಸ್ ಟ್ವಿಸ್ಟ್ ಎಲ್ಲ ಇರುತ್ತೆ. ಬಟ್ ಒಂದು ಮ್ಯಾಚ್ ನೋಡೋಕೆ ಕ್ಯೂರಿಯಾಸಿಟಿ ಹುಟ್ಟಾಕ್ತು ನಿನ್ನೆ. ಸೊ ಅದೇನೇ ಇರಲಿ, ನಮ್ಮ RCB ತಂಡದ ಸಿಂಹನಿಯರು ನಿನ್ನೆ ಗೆದ್ದು ಬಿಗಿದ್ದಾರೆ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇನ್ನೊಂದು ವರ್ಷನೂ ಕೂಡ ಕಪ್ ನಮ್ದೇ ಆಗಿರ್ಲಿ ಅಂತ ಹೇಳ್ತಾ ಧನ್ಯವಾದಗಳು.